ಸುಮಾರು 144 ವರ್ಷಗಳ ನಂತರದ ಈ ಮಹಾ ಕುಂಭಮೇಳದ ವಿಶೇಷ ಕವರೇಜ್ ರಿಪಬ್ಲಿಕ್ ಕನ್ನಡದ ವಿಶೇಷ ಕವರೇಜ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೋಡಿ, ಮಹಾ ಕುಂಭಮೇಳದ ಮತ್ತೊಂದು ಪಾವಿತ್ರ್ಯವಾದಂಥ ಜಾಗಕ್ಕೆ ಬಂದಿದ್ದೀನಿ. ಸೆಕ್ಟರ್ 6ನಲ್ಲಿ ಇರುವಂಥ ವಿಶೇಷವಾದಂಥ ಹೋಮಕುಂಡ ಇದು. ಏನಿದು ಹೋಮಕುಂಡ, ಯಾರು ಮಾಡಿರೋದಿದ್ರು, ಏನಿದರ ವಿಶೇಷ ಅನ್ನೋದನ್ನು ನೋಡೋಣ. ನಾನು ಆಗಮಿಸ್ತಾ ಇರೋ ಹಾಗೆ ಈ ಹೋಮಕುಂಡದ ಒಳಗಡೆ ಬರ್ತಾ ಇರೋ ಹಾಗೆ ಗೋವಿನ ಸಗಣಿಯ ಸಾರವನ್ನ ಇಲ್ಲಿ ಮಾಡಿದ್ದಾರೆ. ಗೋವಿನ ಸಗಣಿಯನ್ನ ಇಲ್ಲಿ ಸಾರಿಸಿದ್ದಾರೆ. ಎಷ್ಟು ಪಾವಿತ್ರ್ಯ ಅಂತ ಹೇಳಿದ್ರೆ ಈ ಹೋಮಕುಂಡ ಅಷ್ಟು ಪಾವಿತ್ರ್ಯವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರುವಂತ ಕೆಂಪು ಬಣ್ಣದ ಈ ಬಟ್ಟೆಯನ್ನ ಗಮನಿಸ್ತಾ ಇದ್ದೀರಲ್ಲ, ಆ ಬಟ್ಟೆಯ ಮಧ್ಯದಲ್ಲಿರುವಂತ ಈ ಹೋಮಕುಂಡವನ್ನ ಗಮನಿಸ್ತಾ ಇದ್ದೀರಲ್ಲ, ಸುಮಾರು 1800 ಹೋಮಕುಂಡಗಳನ್ನ ಇಲ್ಲಿ ಮಾಡಿದ್ದಾರೆ. 14ನೇ ತಾರೀಕಿನಿಂದ ವಿಶೇಷವಾದಂಥ ಹವಿಸ್ಸು, ಹೋಮ ಹವನಗಳು, ಜಪತಪಗಳು ಈ ಜಾಗದಲ್ಲಿ ನಡೆಯುತ್ತೆ. ಕೇವಲ ಬಿದುರಿನಿಂದ ಮಾಡಿರುವಂಥ ವಿಶೇಷವಾದಂಥ ಮಂಟಪ ಇದು. ಯಾಕೆ ಇಲ್ಲಿ ಹೋಮಕುಂಡದಲ್ಲಿ 1800 ಹೋಮಕುಂಡದಲ್ಲಿ ಸುಮಾರು 200 ವಿಧವಾದಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ಮೊದಲನೇದಾಗಿ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ, ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರದಲ್ಲಿರುವಂಥ ಆ ಜಾಗಕ್ಕೋಸ್ಕರ ಭಾರತದ ಶಿಖರ ಅದು, ಭಾರತದ ತಲೆಯ ಭಾಗ ಅದು. ಅದನ್ನ ಪಾಕಿಸ್ತಾನ ನಂದು ಅಂತ ಹೇಳ್ತಾ ಇದೆ. ಆದರೆ ಭಾರತ ನಿರಂತರವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ತನ್ನ ನೆಲಕ್ಕಾಗಿ ನಾವು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ಭಾರತದ ಸೈನಿಕರು ಎದೆಗೆ ಎದೆ ಇಟ್ಟು ಅಥವಾ ಎದೆಗೆ ಗುಂಡಿಟ್ಟು ಗನ್ನಿಟ್ಟು ಅಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಜಾಗವನ್ನ ಪಾಕಿಸ್ತಾನ ನಮ್ದು ಅಂತ ಹೇಳ್ತಾ ಇದೆ. ಈ ಹೋಮದ ಮೂಲಕ ಆ ಪಾಕಿಸ್ತಾನ ನಂದು ಅಂತೇಳಿ ಹೇಳ್ತಾ ಇರುವಂತ ನಮ್ಮ ತಲೆಯ ಭಾಗ ನಮ್ಮದಾಗ್ಲಿ, ನಮ್ಮ ಸೈನಿಕರಿಗೆ ಹವಿಸ್ಸು ಸಿಗ್ಲಿ, ನಮ್ಮ ಸೈನಿಕರಿಗೆ ಶಕ್ತಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹೋಮದ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ. ಸುಮಾರು 200 ಹೋಮ ಹವನ ಆ ಮೂಲಕ, ಈ ಒಂದು ತಪಸ್ಸಿನ ಮೂಲಕ ಇಲ್ಲಿರುವಂಥ ಸಾಧು ಸಂತರು, ರಾಮಭದ್ರಾಚಾರ್ಯ, ಚಿತ್ರಕೂಟದ ರಾಮಭದ್ರಾಚಾರ್ಯ ಗುರುಗಳು ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. 14ನೇ ತಾರೀಕು ಅವರ ಜನ್ಮದಿನ ಇದೆ. ಅವತ್ತು ಇಲ್ಲಿ 14ನೇ ತಾರೀಕು ಪಾವಿತ್ರ್ಯವಾದಂಥ ದಿನ. ಯಾಕಂತ ಹೇಳಿದ್ರೆ ಅವತ್ತು ಮಕರ ಸಂಕ್ರಮಣ. ಶಬರಿಮಲೆಯಲ್ಲಿ ಶ್ರೀಶಾಸ್ತ್ರ ಅವತ್ತು ಬೆಂಕಿಯ ಮೂಲಕ ಅಥವಾ ಜ್ವಾಲೆಯ ಮೂಲಕ ಅವತ್ತು ಎಲ್ಲರಿಗೆ ದರ್ಶನವನ್ನ ಕೊಟ್ರೆ, ಈ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ವಿಶೇಷವಾದಂಥ ಈ ಹೋಮದ ಮೂಲಕ ನಮ್ಮ ಸೈನಿಕರಿಗೆ ಶಕ್ತಿಯನ್ನ ಕೊಡೋದಕ್ಕೆ ಇಲ್ಲಿ ಎಲ್ಲಾ ರೀತಿಯ ಮಂಡಲಗಳನ್ನ ಮಾಡಿದ್ದಾರೆ. ಆ ಕಡೆ ಗೋಪುರವೂ ಕೂಡ ಇದೆ, ಹನುಮಾನ್ ದೇವರ ವಿಗ್ರಹ ಇದೆ, ಲಕ್ಷ್ಮೀ ದೇವರ ವಿಗ್ರಹ ಇದೆ, ಕೇಸರಿ ಬಾವುಟಗಳಿದ್ದಾವೆ. ಬಿದಿರಿನಿಂದ ಮಾಡಿರುವಂಥ ಈ ಹೋಮಕುಂಡ ಬಹಳ ಪಾವಿತ್ರ್ಯವಾದಂಥ ಜಾಗ ಇದು. ಇಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಈ ಹೋಮಕುಂಡದ ಬಗ್ಗೆ ನಾನು ತೋರಿಸ್ತೀನಿ ನೋಡಿ. ಈ ಎಲ್ಲ ದ್ರವ್ಯಗಳನ್ನ ಅಥವಾ ಅಮೃತದಂತಹ ಕೆಲ ದ್ರವ್ಯಗಳನ್ನ, ತುಪ್ಪದ ಆದಿಯಾಗಿ ಗಂಧ ಮತ್ತೆಲ್ಲವನ್ನು ಕೂಡ ಈ ಒಂದು ಹವಿಸ್ಸಿನ ಮೂಲಕ ಇಲ್ಲಿ ಕೆಳಗಡೆ ಬಿಡ್ತಾರೆ. ಬೆಂಕಿಯ ಅಗ್ನಿಯ ಒಂದು ಅಗ್ನಿ ದೇವ ಇಲ್ಲಿ ಜ್ವಾಲೆಯಾಗಿ ಇಲ್ಲಿ ಬರ್ತಾನೆ. ಆ ಮೂಲಕ ಎಲ್ಲ ಹವಿಸ್ಸನ್ನು ಕೂಡ ಇಲ್ಲಿ ಹಾಕ್ತಾರೆ. ಒಟ್ಟು ಬಹಳ ಪಾವಿತ್ರ್ಯವಾದಂಥ ಜಾಗ. ಈ ಪಾವಿತ್ರ್ಯವಾದಂಥ ಜಾಗದಲ್ಲಿ ವಿಶೇಷವಾಗಿ ಇಲ್ಲಿ ನಿರ್ಮಾಣ ಮಾಡಿರುವಂಥ ಈ ಮಂಡಲವನ್ನು ಗಮನಿಸ್ತಾ ಇದ್ದೀರಿ ನೋಡಿ. ನಾವು ಮಾತಾಡ್ತಾನೆ, ಇದಕ್ಕೆ ಸಂಬಂಧಪಟ್ಟವರು ಕೂಡ ಇಲ್ಲಿದ್ದಾರೆ. ಗುರುಗಳೇ, ಒಂದು ನಿಮಿಷ, ಒಂದು ನಿಮಿಷ, 1 ಮಿನಿಟ್. ಎಷ್ಟು ಪವಿತ್ರವಾಗಿದೆ, ಏನಿದರ ವಿಶೇಷ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ಗುರುಗಳನ್ನೇ ಮಾತಾಡ್ಸೋಣ. ಜಿ ನಮಸ್ಕಾರ. हरिहर महादेव। हर हर महादेव। बोलिए जी, क्या है होमकुंड? ये पूज्यपाद धर्म चक्रवर्ती जगत गुरु स्वामी श्री रामभद्राचार्य जी महाराज के द्वारा इस कुंभ महापर्व में हनुमान महायज्ञ का आयोजन किया जा रहा है। तो ये 251 हवन कुंड हैं। 1,50,00,000 से भी अधिक आहुतियाँ इनमें लगेंगी और सब कुंडों पर यजमान और देश के विभिन्न भागों से वैदिक विद्वान आकर के इसमें इस आयोजन में शामिल होकर के यहाँ आहुतियाँ प्रदान करेंगे। इससे पूर्व भी गुरुदेव के द्वारा शालासर में, राजस्थान के श्री शालासर बालाजी मंदिर में 1008 कुंडिया हवन का आयोजन किया गया था। उसके बाद में गुरुदेव का अमृत महोत्सव जो अयोध्या जी में रामलला की प्राण प्रतिष्ठा के दिन मनाया गया था, और आज संयोगवश वही दिन है जिस दिन अयोध्या जी में श्री रामलला की प्राण प्रतिष्ठा हुई थी। आज वही दिन है। तो ये ಪವಿತ್ರವಾದಂಥ ದಿನ.
और के साथ पीओके पाक ऑक्यूपाइड कश्मीर ओ हम बना के। जी का ये भी उद्देश्य है कि पाक अधिकृत जो कश्मीर है वो भारत में मिले, वो हमें हमारा सम्मान प्राप्त हो, ये भी गुरुदेव का पावन और पवित्र उद्देश्य है। इस यज्ञ के प्रधान आचार्य राजस्थान के श्रदार शहर से धर्मशास्त्राचार्य डॉक्टर पंडित बालकृष्ण जी कौशिक इस यज्ञ का आचार्यत्व करेंगे। ಧನ್ಯವಾದ ಜಿ, ಧನ್ಯವಾದ. ಹರ ಹರ ಮಹಾದೇವ್. हर हर महादेव जय। ಇದು ಇಲ್ಲಿನ ವಿಶೇಷವಾದಂತ ಈ ಪಾವಿತ್ರ್ಯವಾದಂತ ಸ್ಥಳದ ಮಹತ್ವ ಆಗಿದೆ. ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ಈ ರೀತಿಯ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಮಹಾ ಮೇಳದ ಹಾಗೆ ಪುಣ್ಯವಾದಂತ ಈ ನೆಲದ ಎಲ್ಲ ವಿಶೇಷವನ್ನ ಕನ್ನಡಿಗರ ಮುಂದೆ, ಕನ್ನಡದ ನಮ್ಮ ವೀಕ್ಷಕರ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ನಾನು ಮತ್ತೆ ನಮ್ಮ ವಿಜಯ್ ಕೃಷ್ಣ ಮಾಡ್ತೀವಿ. ಸದ್ಯ ಇಲ್ಲಿ ಈ ಒಂದು ವಿಶೇಷವಾದಂಥ ಈ ಒಂದು ಸ್ಥಳದ ಮಹತ್ವ ಇದಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ. ಸುಮಾರು 144 ವರ್ಷಗಳ ನಂತರದ ಈ ಮಹಾ ಕುಂಭಮೇಳದ ವಿಶೇಷ ಕವರೇಜ್, ರಿಪಬ್ಲಿಕ್ ಕನ್ನಡದ ವಿಶೇಷ ಕವರೇಜ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೋಡಿ, ಮಹಾ ಕುಂಭಮೇಳದ ಮತ್ತೊಂದು ಪಾವಿತ್ರ್ಯವಾದಂಥ ಜಾಗಕ್ಕೆ ಬಂದಿದ್ದೀನಿ. ಸೆಕ್ಟರ್ 6 ನಲ್ಲಿ ಇರುವಂಥ ವಿಶೇಷವಾದಂಥ ಹೋಮಕುಂಡ ಇದು. ಏನಿದು ಹೋಮಕುಂಡ, ಯಾರು ಮಾಡಿರೋದಿದ್ರು, ಏನಿದರ ವಿಶೇಷ ಅನ್ನೋದನ್ನ ನೋಡೋಣ. ನಾನು ಆಗಮಿಸ್ತಾ ಇರೋ ಹಾಗೆ ಈ ಹೋಮಕುಂಡದ ಒಳಗಡೆ ಬರ್ತಾ ಇರೋ ಹಾಗೆ ಗೋವಿನ ಸಗಣಿಯ ಸಾರವನ್ನ ಇಲ್ಲಿ ಮಾಡಿದ್ದಾರೆ. ಗೋವಿನ ಸಗಣಿಯನ್ನ ಇಲ್ಲಿ ಸಾರಿಸಿದ್ದಾರೆ. ಎಷ್ಟು ಪಾವಿತ್ರ್ಯ ಅಂತ ಹೇಳಿದ್ರೆ ಈ ಹೋಮಕುಂಡ ಅಷ್ಟು ಪಾವಿತ್ರ್ಯವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರುವಂತ ಕೆಂಪು ಬಣ್ಣದ ಈ ಬಟ್ಟೆಯನ್ನ ಗಮನಿಸ್ತಾ ಇದ್ದೀರಲ್ಲ, ಆ ಬಟ್ಟೆಯ ಮಧ್ಯದಲ್ಲಿರುವಂತ ಈ ಹೋಮಕುಂಡವನ್ನ ಗಮನಿಸ್ತಾ ಇದ್ದೀರಲ್ಲ, ಸುಮಾರು 1800 ಹೋಮಕುಂಡಗಳನ್ನ ಇಲ್ಲಿ ಮಾಡಿದ್ದಾರೆ. 14ನೇ ತಾರೀಕಿನಿಂದ ವಿಶೇಷವಾದಂತ ಹವಿಸ್ಸು, ಹೋಮ ಹವನಗಳು, ಜಪತಪಗಳು ಈ ಜಾಗದಲ್ಲಿ ನಡೆಯುತ್ತೆ. ಕೇವಲ ಬಿದುರಿನಿಂದ ಮಾಡಿರುವಂತ ವಿಶೇಷವಾದಂತ ಮಂಟಪ ಇದು. ಯಾಕೆ ಇಲ್ಲಿ ಹೋಮಕುಂಡದಲ್ಲಿ 1800 ಹೋಮಕುಂಡದಲ್ಲಿ ಸುಮಾರು 200 ವಿಧವಾದಂಥ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರದಲ್ಲಿರುವಂತ ಆ ಜಾಗಕ್ಕೋಸ್ಕರ ಭಾರತದ ಶಿಖರ ಅದು, ಭಾರತದ ತಲೆಯ ಭಾಗ ಅದು. ಅದನ್ನ ಪಾಕಿಸ್ತಾನ ನಂದು ಅಂತ ಹೇಳ್ತಾ ಇದೆ. ಆದ್ರೆ ಭಾರತ ನಿರಂತರವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ತನ್ನ ನೆಲಕ್ಕಾಗಿ ನಾವು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿದಿನವೂ ಕೂಡ ಭಾರತದ ಸೈನಿಕರು ಎದೆಗೆ ಎದೆ ಇಟ್ಟು ಅಥವಾ ಎದೆಗೆ ಗುಂಡಿಟ್ಟು ಗನ್ನಿಟ್ಟು ಅಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಜಾಗವನ್ನ ಪಾಕಿಸ್ತಾನ ನಮ್ದು ಅಂತ ಹೇಳ್ತಾ ಇದೆ. ಈ ಹೋಮದ ಮೂಲಕ ಆ ಪಾಕಿಸ್ತಾನ ನಂದು ಅಂತೇಳಿ ಹೇಳ್ತಾ ಇರುವಂತ ನಮ್ಮ ತಲೆಯ ಭಾಗ ನಮ್ಮದಾಗ್ಲಿ, ನಮ್ಮ ಸೈನಿಕರಿಗೆ ಹವಿಸ್ಸು ಸಿಗ್ಲಿ, ನಮ್ಮ ಸೈನಿಕರಿಗೆ ಶಕ್ತಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹೋಮದ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ. ಸುಮಾರು 200 ಹೋಮ ಹವನ, ಆ ಮೂಲಕ ಈ ಒಂದು ತಪಸ್ಸಿನ ಮೂಲಕ ಇಲ್ಲಿರುವಂಥ ಸಾಧು ಸಂತರು, ರಾಮಭದ್ರಾಚಾರ್ಯ, ಚಿತ್ರಕೂಟದ ರಾಮಭದ್ರಾಚಾರ್ಯ ಗುರುಗಳು ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. 14ನೇ ತಾರೀಕು ಅವರ ಜನ್ಮದಿನ ಇದೆ. ಅವತ್ತು ಇಲ್ಲಿ 14ನೇ ತಾರೀಕು ಪಾವಿತ್ರ್ಯವಾದಂಥ ದಿನ. ಯಾಕಂತ ಹೇಳಿದ್ರೆ ಅವತ್ತು ಮಕರ ಸಂಕ್ರಮಣ. ಶಬರಿಮಲೆಯಲ್ಲಿ ಶ್ರೀಶಾಸ್ತ್ರ ಅವತ್ತು ಬೆಂಕಿಯ ಮೂಲಕ ಅಥವಾ ಜ್ವಾಲೆಯ ಮೂಲಕ ಅವತ್ತು ಎಲ್ಲರಿಗೆ ದರ್ಶನವನ್ನ ಕೊಟ್ರೆ, ಈ ಪ್ರಯಾಗರಾಜ್ನ ಮಹಾ ಕುಂಭಮೇಳದಲ್ಲಿ ವಿಶೇಷವಾದಂತ ಈ ಹೋಮದ ಮೂಲಕ ನಮ್ಮ ಸೈನಿಕರಿಗೆ ಶಕ್ತಿಯನ್ನ ಕೊಡೋದಕ್ಕೆ ಇಲ್ಲಿ ಎಲ್ಲಾ ರೀತಿಯ ಮಂಡಲಗಳನ್ನ ಮಾಡಿದ್ದಾರೆ. ಆ ಕಡೆ ಗೋಪುರವೂ ಕೂಡ ಇದೆ, ಹನುಮಾನ್ ದೇವರ ವಿಗ್ರಹ ಇದೆ, ಲಕ್ಷ್ಮೀ ದೇವರ ವಿಗ್ರಹ ಇದೆ, ಕೇಸರಿ ಬಾವುಟಗಳಿದ್ದಾವೆ. ಬಿದಿರಿನಿಂದ ಮಾಡಿರುವಂತ ಈ ಹೋಮಕುಂಡ ಬಹಳ ಪಾವಿತ್ರ್ಯವಾದಂತ ಜಾಗ ಇದು. ಇಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನೋಡಿ, ಈ ಹೋಮಕುಂಡದ ಬಗ್ಗೆ ನಾನು ತೋರಿಸ್ತೀನಿ ನೋಡಿ. ಈ ಎಲ್ಲ ದ್ರವ್ಯಗಳನ್ನ ಅಥವಾ ಅಮೃತದಂತಹ ಕೆಲ ದ್ರವ್ಯಗಳನ್ನ, ತುಪ್ಪದ ಆದಿಯಾಗಿ ಗಂಧ ಮತ್ತೆಲ್ಲವನ್ನು ಕೂಡ ಈ ಒಂದು ಹವಿಸ್ಸಿನ ಮೂಲಕ ಇಲ್ಲಿ ಕೆಳಗಡೆ ಬಿಡ್ತಾರೆ. ಬೆಂಕಿಯ ಅಗ್ನಿಯ ಒಂದು ಅಗ್ನಿ ದೇವ ಇಲ್ಲಿ ಜ್ವಾಲೆಯಾಗಿ ಇಲ್ಲಿ ಬರ್ತಾನೆ. ಆ ಮೂಲಕ ಎಲ್ಲ ಹವಿಸ್ಸನ್ನು ಕೂಡ ಇಲ್ಲಿ ಹಾಕ್ತಾರೆ. ಒಟ್ಟು ಬಹಳ ಪಾವಿತ್ರ್ಯವಾದಂಥ ಜಾಗ. ಈ ಪಾವಿತ್ರ್ಯವಾದಂಥ ಜಾಗದಲ್ಲಿ ವಿಶೇಷವಾಗಿ ಇಲ್ಲಿ ನಿರ್ಮಾಣ ಮಾಡಿರುವಂಥ ಈ ಮಂಡಲವನ್ನು ಗಮನಿಸ್ತಾ ಇದ್ದೀರಿ ನೋಡಿ. ನಾವು ಮಾತಾಡ್ತಾನೆ, ಇದಕ್ಕೆ ಸಂಬಂಧಪಟ್ಟವರು ಕೂಡ ಇಲ್ಲಿದ್ದಾರೆ. ಗುರುಗಳೇ, ಒಂದು ನಿಮಿಷ ಜಿ ಒಂದು ನಿಮಿಷ, 1 ಮಿನಿಟ್. ಎಷ್ಟು ಪವಿತ್ರವಾಗಿದೆ, ಏನಿದರ ವಿಶೇಷ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ಗುರುಗಳನ್ನೇ ಮಾತಾಡ್ಸೋಣ. ಜಿ ನಮಸ್ಕಾರ, हरिहर महादेव. हर हर महादेव. बोलिए जी, क्या है होमकुंड? ये पूज्यपाद धर्म चक्रवर्ती
जगतगुरु स्वामी श्री रामभद्राचार्य जी महाराज के द्वारा इस कुंभ महापर्व में हनुमान महायज्ञ का आयोजन किया जा रहा है। तो ये 251 हवन कुंड हैं। 1,50,00,000 से भी अधिक आहुतियाँ इनमें लगेंगी और सब कुंडों पर यजमान और देश के विभिन्न भागों से वैदिक विद्वान आकर के इसमें इस आयोजन में शामिल होकर के यहाँ आहुतियाँ प्रदान करेंगे। इससे पूर्व भी गुरुदेव के द्वारा शालासर में, राजस्थान के श्री शालासर बालाजी मंदिर में 1008 कुंडिया हवन का आयोजन किया गया था। उसके बाद में गुरुदेव का अमृत महोत्सव जो अयोध्या जी में रामलला की प्राण प्रतिष्ठा के दिन मनाया गया था, और आज संयोगवश वही दिन है जिस दिन अयोध्या जी में श्री रामलला की प्राण प्रतिष्ठा हुई थी। आज वही दिन है। तो ये पवित्रवाದಂತ दिन और के साथ पीओके पाक ऑक्युपाइड कश्मीर ओ हम बना के जी का ये भी उद्देश्य है कि पाक अधिकृत जो कश्मीर है वो भारत में मिले, वो हमें हमारा सम्मान प्राप्त हो। ये भी गुरुदेव का पावन और पवित्र उद्देश्य है। इस यज्ञ के प्रधान आचार्य राजस्थान के श्रदार शहर से धर्मशास्त्राचार्य डॉक्टर पंडित बालकृष्ण जी कौशिक इस यज्ञ का आचार्यत्व करेंगे। ಧನ್ಯವಾದ ಜಿ, ಧನ್ಯವಾದ. ಹರ ಹರ ಮಹಾದೇವ್. हर हर महादेव जय। ಇದು ಇಲ್ಲಿನ ವಿಶೇಷವಾದಂತ ಈ ಪಾವಿತ್ರ್ಯವಾದಂತ ಸ್ಥಳದ ಮಹತ್ವ ಆಗಿದೆ. ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ಈ ರೀತಿಯ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಮಹಾ ಮೇಳದ ಹಾಗೆ ಪುಣ್ಯವಾದಂತ ಈ ನೆಲದ ಎಲ್ಲ ವಿಶೇಷವನ್ನ ಕನ್ನಡಿಗರ ಮುಂದೆ, ಕನ್ನಡದ ನಮ್ಮ ವೀಕ್ಷಕರ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ನಾನು ಮತ್ತೆ ನಮ್ಮ ವಿಜಯ್ ಕೃಷ್ಣ ಮಾಡ್ತೀವಿ. ಸದ್ಯ ಇಲ್ಲಿ ಈ ಒಂದು ವಿಶೇಷವಾದಂಥ ಈ ಒಂದು ಸ್ಥಳದ ಮಹತ್ವ ಇದಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ.